ನಮಸ್ತೆ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವು ಮೇ 15ನೇ ತಾರೀಕು ಶಬರಿಮಲೆಗೆ ಬಂದಿದ್ವಿ ಸಂಕ್ರಾಂತಿಗೆ. ನೋಡಿ, ಅದರ ಒಂದು ಸಣ್ಣ ವಿಡಿಯೋ ನಿಮಗಾಗಿ. ನಾನು ಕೂಡ ಇದೇ ಮೊದಲನೇ ಸಾರಿ ಶಬರಿಮಲೆಗೆ ಬರ್ತಾ ಇರೋದು. ಜನ ನೋಡಿ, ಎಷ್ಟು ತುಂಬ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಅವರ ಬದಿಯಲ್ಲಿ ನಾನು ಕೂಡ ನಡ್ಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ಹಗಲು ರಾತ್ರಿ ಜನ ನಡ್ಕೊಂಡು ಬರ್ತಾನೇ ಇರ್ತಾರೆ ಭಕ್ತರೆ. ನೋಡಿ, ಇಲ್ಲಿಂದ ನಮಗೆ 400 ಮೀಟರ್ ಅಂತ ಹಾಕಿದ್ದಾರೆ. 400 ಮೀಟರ್ ನಂತರ ನಮಗೆ ಮತ್ತೆ ಕೆಳಗೆ ಇಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ನೋಡುವ, ನಾವು ಕೂಡ ಶುರು ಬರ್ತಾ ಇರೋದ್ರಿಂದ ನಮಗೆ ಅದರ ಅನುಭವ ಏನೂ ಇಲ್ಲ. ನೋಡಿ, ಈಗ ನಾವು ಅಲ್ಲಿ ನಡ್ಕೊಂಡು ಬಂದು ಆ 18 ಮೆಟ್ಲಿಲ ಎದುರು ನಿಂತಿದ್ದೇವೆ. ನಾವು ಇರುಮುಡಿನೆಲ್ಲ ತಲೆ ಮೇಲೆ ಹೊತ್ಕೊಂಡು ನಾವು ಆ ಮೆಟ್ಲ ಎದುರು ನಿಂತಿದ್ದೇವೆ. ನಮಗೆ ಇನ್ನೂ ಬಿಡಲಿಕ್ಕೆ ಸ್ವಲ್ಪ ಹೊತ್ತು ಉಂಟು. ಸುಮಾರು ಜನ ನೋಡಿ, ತಲೆ ಮೇಲೆ ಇರುಮುಡಿ ಹೊತ್ಕೊಂಡು ನಮ್ಮ ಇಡೀ ಕುಟುಂಬದವರೆಲ್ಲ ನಾವು ಅಲ್ಲಿದ್ದೇವೆ. ಆ ಮೆಟ್ಲನ್ನೆಲ್ಲ ನೀರಾಕಿ ತೊಳಿತಾ ಇದ್ದಾರೆ ಈಗ. ಆಮೇಲೆ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ನಮಗೆ ಭಾಳ ಸಾಹಸದಲ್ಲಿ ಒಂದು ವಿಡಿಯೋ ಮಾಡೋ ಅವಕಾಶ ಸಿಕ್ಕಿದೆ. ನೋಡಿ, ಕಾಣ್ತಾ ಇರೋದು ಇರುಮುಡಿ ಇಲ್ಲದೆ ಬರುವವರಿಗೆ ಆ ಬದಿಯಿಂದ ಮೆಷಿನ ಆ ಬದಿಯಲ್ಲಿ ಹೋಗ್ಬೋದು. ಇರುಮುಡಿ ಇದ್ದವರಿಗೆ ಮಾತ್ರ ಆ 18 ಮೆಟ್ಲು ಹತ್ತುವಂಥ ಅವಕಾಶ. ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ನಿಮಗೆ 18 ಮೆಟ್ಟಿಲ ಸನ್ನಿಧಾನಕ್ಕೆ ಹೋಗುವಂಥ ಒಂದು ದಾರಿ. ನಾವು ಸುಮಾರು ಮಧ್ಯಾಹ್ನದ ಪೂಜೆಗಾಗುವಾಗ ಬಂದಿದ್ದೇವೆ ಇಲ್ಲಿ. ನಾವು ಇಲ್ಲಿ ಬರುವಾಗ ಸುಮಾರು 12 ಗಂಟೆ ಆಯಿತು. ನೋಡಿ, ಇದು ನಾವು ಮೆಟ್ಲತ್ತಿ ಬಂದ ಮೇಲೆ ನಮ್ಮನ್ನು ಆ ಮೇಲಿನ ಒಂದು ಗ್ಯಾಲರಿಗೆ ಬಿಟ್ಟರು. ದೂರದಲ್ಲಿ ಕಾಣ್ತಾ ಇರೋದು ನೋಡಿ ನಿಮಗೆ ದೇವಸ್ಥಾನ, ಅಯ್ಯಪ್ಪನ ಬಂಗಾರದ ಗುಡಿ. ನೋಡಿ, ಇದು ಅಯ್ಯಪ್ಪನ ಗುಡಿ. ನಮಗೆ ಮೇಲೆ ಹತ್ತಿ ಬರುವಾಗ ದೇವರ ದರ್ಶನ ಇಲ್ಲ. ಅಲ್ಲಿ ಸುತ್ತಾಕೊಂಡು ಬಂದರೆ ಅಲ್ಲಿ ಮೇಲೆ ಬರಬೇಕು. ದರ್ಶನ ಮಾಡಿ ಬಂದ ಮೇಲೆ ನಮ್ಮ ತಲೆ ಮೇಲೆ ಇರುವಂಥ ಇರುಮುಡಿಯನ್ನು ನಾವು ಇಲ್ಲೆಲ್ಲ ವಿಲೇವಾರಿ ಮಾಡಬೇಕು. ಅದನ್ನು ತುಪ್ಪದ ತೆಂಗಿನಕಾಯಿಯನ್ನು ನಾವು ಅಲ್ಲೇ ಒಡೆದು ಅರ್ಧ ಹೋಳನ್ನು ಅಲ್ಲೇ ಹಾಕಿ ಮತ್ತು ಅರ್ಧ ಹೋಳನ್ನು ನಾವು ತಗೊಂಡು ಬರ್ಬೋದು ಪ್ರಸಾದ ರೂಪದಲ್ಲಿ. ನಾವು ಅದರಲ್ಲಿ ತಗೊಂಡು ಬಂದಿರುವಂಥ ಅಕ್ಕಿ, ಬೆಲ್ಲ, ಅಡಿಕೆ, ಬಾಳೆಹಣ್ಣು ಅದನ್ನೆಲ್ಲ ನಾವು ಇಲ್ಲೇ ಕೊಡಬೇಕಾಗತ್ತೆ.